ಗುರುಗಳಿಂದ ಹೇಳದೆ ಅಪಾತಿ ಪಡೆದರು ಎಂಟನೇ ತರಗತಿಗೂ ಜ್ಞಾನಧಾರೆ ನೀಡಿದೆವು ಹಿಂಬಡ್ತಿ ಕೊಟ್ಟಿರಿ ಸರಿಯೇನು ನಿನ್ನ ಮಾಡದೆ ಬಿಡಬೇಕು ಬಳಪ ಹಿಡಿದಿರುವ ಭಗವಂತ ದೇಶದ ಹಣೆ ಬರಹ ಬರೆಯುವತ ಓ ನಾಯಕರೇ ನಮ್ಮ ಬೇಡಿಕೆ ನೋಡಿ ಗುರುತರ ಸೇವೆ ನೀವು ಗುರುತಿಸಿ ನೋಡಿ ನಮ್ಮ ಸೇವೆ ಕಾಣೋದಿರುವೆ ಸದಾ ಹಿರಿತನಕ್ಕೆ ಸಿಗಬೇಕು ಗೌರವ ಹೋರಾಟ ಮಾಡಬೇಕು ನಮ್ಮ ಸಿಯಂಡ ತಿದ್ದಬೇಕು ಗೆಲ್ಲಬೇಕು ನಮ್ಮ ಹೋರಾಟ ಗೆಲ್ಲಬೇಕು. ಧನ್ಯವಾದಗಳು. ಒಂದು ಐತಿಹಾಸಿಕ ಹೋರಾಟಕ್ಕೆ ನಾವು ನೀವೆಲ್ಲ ಸ್ವತಂತ್ರ ಉದ್ಯಾನವನದ ಮೈಸೂರಿನ ನೈಸ್ ರಸ್ತೆಯಲ್ಲೂ ಕೂಡ ಹಲವಾರು ಬಸ್ಸುಗಳು ಬೆಂಗಳೂರಿಗೆ ಧಾವಿಸ್ತಾ ಇದ್ದಾವೆ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಟನೆಯ ವಿರಾಟ ಶಕ್ತಿ ಪ್ರದರ್ಶನಕ್ಕೆ ಈ ರಾಜ್ಯದ ಶಿಕ್ಷಕರು ಬೀದಿಗಿಳಿದಿದ್ದಾರೆ ಅನ್ನೋದನ್ನ ಸರ್ಕಾರ ಇತ್ತ ಕಡೆ ಗಮನ ಹರಿಸಿ ನೋಡಬೇಕಾಗ್ತದೆ. ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಮಕ್ಕಳಿಗೆ ಬೋಧನೆಯನ್ನ ಮಾಡ್ತಕ್ಕಂಥವರು ಅವರ ಬೇಡಿಕೆಗಳ ಈಡೇರಿಕೆಗಾಗಿ ಇಂದು ಶಾಲೆಗಳನ್ನ ಬಂದ್ ಮಾಡಿ ಬೀದಿಗಿಳಿತಕ್ಕಂಥ ಸನ್ನಿವೇಶ ನಿರ್ಮಾಣವಾಗಿದೆ. ಬಹುಶಃ ಸರ್ಕಾರಕ್ಕೆ ಹಲವಾರು ಬಾರಿ ವಿನಂತಿಯನ್ನು ಮಾಡಿಕೊಂಡಿದ್ವಿ, ಮನವಿಯನ್ನು ಮಾಡಿಕೊಂಡಿದ್ದಾಗಲೂ ಕೂಡ ಸರ್ಕಾರ ಬೇಡಿಕೆಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದ್ರು ಕೂಡ ಆದೇಶವನ್ನ ನಮ್ಮ ಕಡೆಗೆ ಕೊಡ್ಲಿಕ್ಕೆ ವಿಳಂಬ ಮಾಡ್ತಾ ಇತ್ತು. ಆ ಕಾರಣಕ್ಕಾಗಿ ಇವತ್ತು ಏನು ಹೊಸ ವೃಂದ ಮತ್ತು ನೇಮಕಾತಿ ನಿಯಮಗಳು ಯಾವುದೇ ಇಲಾಖೆಯಲ್ಲಿ ಅವನ್ನ ರಿಟ್ರೋಸ್ಪೆಕ್ಟಿವ್ ಆಗಿ ಅನ್ವಯಿಸಿಲ್ಲ. ಏನು ಅವುಗಳನ್ನ ನೇರವಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ರಿಟ್ರೋಸ್ಪೆಕ್ಟಿವ್ ಆಗಿ ಅನ್ವಯಿಸಿ ನಮಗೇನು ಹಿಂಬಡ್ತಿ ನೀಡಿದಾರಲ್ಲ ಅದನ್ನ ನಾವೆಲ್ಲ ಇವತ್ತು ಖಂಡಿಸ್ತಾ ಇದ್ದೇವೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ ಏನೇ ಬರಲಿ, ಏನೇ ಬರಲಿ, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಹೋರಾಟಕ್ಕೆ ಜಯವಾಗಲಿ, ಜಯವಾಗಲಿ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಹೋರಾಟಕ್ಕೆ ಇನ್ಕ್ವಿಲಾಬ್, ಇನ್ಕ್ವಿಲಾಬ್, ಜಿಂದಾಬಾದ್, 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 ಇನ್ಕ್ವಿಲಾಬ್, ಇನ್ಕ್ವಿಲಾಬ್, ಜಿಂದಾಬಾದ್, ಜಿಂದಾಬಾದ್. ಇಂಥ ಐತಿಹಾಸಿಕ ಹೋರಾಟಕ್ಕೆ ನಾವೆಲ್ಲ ಇವತ್ತೇನು ಸಾಕ್ಷಿ ಆಗ್ತಾ ಇದ್ದೇವೆ. ಸರ್ಕಾರಕ್ಕೆ ಬಹಳ ಸ್ಪಷ್ಟವಾದ ಬೇಡಿಕೆಗಳನ್ನು ಮಂಡಿಸಿದ್ದೇವೆ. ಈ ರಾಜ್ಯದಲ್ಲಿ ಏನು ಹೊಸ ಸಿಎಂಆರ್ ಬಂದಿದೆ, ಆ ಸಿಎಂಆರ್ ಅನ್ನ ಪೂರ್ವಾನ್ವಯಗೊಳಿಸಬಾರದು. ನಾವೇನು ನಮ್ಮಲ್ಲೇ ಪದವಿಯನ್ನ ಪೂರೈಸಿದ್ದೇವೆ. ಈ ಹಿಂದೆ ಟಿಜಿಟಿ ಶಿಕ್ಷಕರು ಬಂದಿದ್ರು, ಈಗ ನಮ್ಮ ಸಹೋದರರು ಬಂದ್ರು ಕೂಡ ಅವ್ರು ಒಬ್ಬರಿಬ್ಬರಿದ್ರು. ಇಡೀ ಶಾಲೆಗೆ 1ರಿಂದ 8ಕ್ಕೆ ಸುಮಾರು 20-25 ವರ್ಷಗಳ ಪಾಠವನ್ನ ನಮ್ಮ ಸೇವಾ ಹಿರಿತನದಿಂದ ಮಾಡಿದ್ದೇವೆ ಅನ್ನೋದನ್ನ ಸರ್ಕಾರ ಅರ್ಥ ಮಾಡ್ಕೋಬೇಕು. ಸರ್ಕಾರ ಅರ್ಥ ಮಾಡ್ಕೋಬೇಕು. ನಮ್ಮಲ್ಲೇ ಪ್ರಾಥಮಿಕ ಶಾಲೆಗಳಲ್ಲಿ BEd, BSc, MA, MEd ಈ ರೀತಿ ವಿದ್ಯಾರ್ಥಿ ಹೊಂದಿದ್ದವರನ್ನ ಪ್ರೌಢಶಾಲೆಗಳಿಗೆ ಈ ಹಿಂದಿನಂತೆ ನಿಯುಕ್ತಿಗೊಳಿಸೋದಾಗಿರಬಹುದು. ಇಡೀ ಶಾಲೆಗಳನ್ನ ಇದನ್ನು ನಡೆಸ್ತಾ ಇದ್ದರೆ ಜೋರಾದ ಹೋರಾಟದ ಫ್ಲಾಗ್ ಅನ್ನು ತೋರಿಸುವುದರ ಮೂಲಕ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪನವರು ದಮನಿತರ ಧ್ವನಿ, ಈ ನಾಡಿನಲ್ಲಿ ಯಾರು ಅನ್ಯಾಯಕ್ಕೆ ಒಳಗಾಗ್ತಾರೋ ಅವರ ಪರವಾಗಿ ಧ್ವನಿಯನ್ನು ಎತ್ತತಕ್ಕಂಥ ಹೃದಯವಂತ ಸಾಹಿತಿ, ಸರ್ಕಾರಕ್ಕೆ ತಮ್ಮ ಬರವಣಿಗೆಗಳ ಮೂಲಕ, ಮಾತುಗಳ ಮೂಲಕ ಈ ನಾಡಿನ ಹಲವಾರು ವರ್ಗದ ನೌಕರರ
ಸರ್ಕಾರಕ್ಕೆ ಮುಟ್ಟಿಸ್ತಕ್ಕಂತ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪರವರನ್ನ ತಮ್ಮೆಲ್ಲರ ಜೋರಾದ ಫ್ಲಾಗ್ ಗಳನ್ನ ಬೀಸುವ ಮೂಲಕ ತುಂಬು ಹೃದಯದಿಂದ ಹೋರಾಟದ ವೇದಿಕೆಗೆ ಬರಮಾಡಿಕೊಳ್ತಾ ವಿರುದ್ಧ ಹೋರಾಟ ಅಲ್ಲ ಅಂತಲ್ಲ, ಯಾರು ನಮಗೆ ಅನ್ಯಾಯವನ್ನು ಮಾಡಿದ್ದಾರೆ, ಯಾರು ನಮಗೆ ಹಕ್ಕನ್ನು ದಯಪಾಲಿಸಬೇಕಾಗಿತ್ತು ಅದರ ವಿರುದ್ಧ ಹೋರಾಟ. ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಪುಷ್ಪ ನಮನವನ್ನು ಅವರ ಗಾಂಧೀಜಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಕೂಡ ಪುಷ್ಪ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ ಏನೇ ಬರಲಿ, ಏನೇ ಬರಲಿ, ಇನ್ಕ್ವಿಲಾಬ್, ಇನ್ಕ್ವಿಲಾಬ್. ಈಗ ಈ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆಯನ್ನು ನೀಡ್ತಾ ಇದ್ದೇವೆ. ಮುಗಿಲತ್ತರಕ್ಕೆ ಬೀಸಾಡ್ತಾ ಇರಲಿ ಆ ಧ್ವಜದ ಒಂದು ಸಾಂಘಿಕ ಶಕ್ತಿ ಸೌಧಕ್ಕೆ ಮುಟ್ಟುತ್ತಿರಲಿ. ಸನ್ಮಾನ್ಯ ರೇವಣ ಸಿಂಗ್ ಕೋಳೂರವರು ದಯಮಾಡಿ ವೇದಿಕೆ ಮೇಲೆ ಬರಲಿದ್ದಾರೆ. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ, ನಾ ಹಾಡುವೆ ಕೇಳಿ, ಹಾಡುವೆ ಕೇಳಿ, ನಾ ಹಾಡುವೆ ಕೇಳಿ. ಕರ್ನಾಟಕದ ಇತಿಹಾಸದಲ್ಲಿ ದೊಡ್ಡ ಅಭಿಲಾಷ ಈ ನಾಡಿನ ಲಕ್ಷಾಂತರ ಶಿಕ್ಷಕರದಾಗಿತ್ತು. ಆ ವಿನಂತ್ರ ಕೂಗನ್ನ ಅವರ ಮನೆಗೆ ನಾವು ತೆಗೆದುಕೊಂಡು ಹೋದ್ವಿ. ಅವರ ಮನೆಗೆ ನಾವು ತೆಗೆದುಕೊಂಡು ಹೋದಂತ ಸಂದರ್ಭದಲ್ಲಿ ಬಹಳ ಮೊನಚಾಗೆ ನಮಗೆ ಹೇಳಿದ್ರು, ಏನ್ರಪ್ಪ ಎಲ್ಲರೂ ನನ್ನ ಮನೆಗೆ ದಾಳಿಯನ್ನ ಮಾಡಿದಿರಿಲ್ಲ ಅಂತ ಹೇಳಿ. ಕ್ಷಮೆ ಕೋರುತ್ತೇವೆ ಸರ್, ಅದು ಶಿಕ್ಷಕರ ಪ್ರೀತಿಯ ಹಕ್ಕೊತ್ತಾಯದ ವಿನಮ್ರ ದಾಳಿ. ತಮ್ಮ ಮನೆಗೆ ಬಂದವ್ರನ್ನ ಕೇಳ್ಕೊಂಡ್ವಿ. ಇವತ್ತು ನಿಜವಾಗ್ಲೂ ಅವ್ರ ಊರಲ್ಲಿ ಒಂದು ಸಾಂಸ್ಕೃತಿಕ ಕಟ್ಟಡದ ಬಹುದಿನಗಳ ಕೆಲಸಕ್ಕೆ ಅವರು ಹೋಗಬೇಕಾಗಿತ್ತು. ಸನ್ಮಾನ್ಯ ಪುರ್ಲೆಯನ್ನವರು, ನಮ್ಮ ನಾಗೇಶನವರು, ಇನ್ನೊಬ್ಬ ಸ್ನೇಹಿತರು ಬಂದಿದ್ದಾರೆ, ಮರಿಲೇಬಾರ್ದು. ಖ್ಯಾತ ಸಾಹಿತಿಗಳಾದ ಕಿಕ್ಕಾರ್ ಅವರು ಕೂಡ ಆಗಮಿಸಿದ್ದಾರೆ. ಅವರೆಲ್ಲರೂ ಸೇರಿ ಅವ್ರ ಮನೆಗೆ ಹೋದಾಗ ನಮಗ್ ಬಹುಶಃ ಅದೊಂದು ನಮ್ಮ ಜೀವನದಲ್ಲೇ ಸುಮಧುರ ದಿನ. 1 ಗಂಟೆ ಅವರ ಅಪಾರ ಜೀವನದ ಅನುಭವಗಳನ್ನ ನಮಗ್ ಹಂಚಿಕೊಂಡ್ರು. ಅವರ ಬಿಡುವಿಲ್ಲದ ಕೆಲಸದ ಮಧ್ಯೆ ಈ ನಾಡಿನ ಏನು ಖ್ಯಾತ ಚಲನಚಿತ್ರ ನಟರಾದ ಡಾಕ್ಟರ್ ರಾಜ್ಕುಮಾರ್ ಅವರ ಒಡನಾಟ, ಅವ್ರ ಮನೆಗೆ ಬರ್ತಿದ್ರಂತ ನನಗೆ ಆಶ್ಚರ್ಯ ಆಗ್ತಿತ್ತು. ಅವರು ಬಂಗಾರಪ್ಪನವರು ಮಾಜಿ ಮುಖ್ಯಮಂತ್ರಿಗಳ ಜೊತೆ ಒಡನಾಟ, ಹಾಗೆ ಶಿಕ್ಷಣ ಸಚಿವರ ಜೊತೆ ಮಾತಾಡಬೇಕಾದ್ರೆ ಅವರ ಅಪ್ಪ ಅವರ ಜೊತೆ ಒಡನಾಟ. ನಾವು ನಂಬಲಿಕ್ಕೆ ಸಾಧ್ಯ ಇಲ್ಲ. 41 ವಯಸ್ಸಿನ ಆ ಯೌವನದಲ್ಲೇನೆ ಸಾಹಿತ್ಯ ಅಕಾಡೆಮಿ ಅಂತ ಅಧ್ಯಕ್ಷ ಪಟ್ಟವನ್ನು ನಿರ್ವಹಿಸಿ ಅವತ್ತಿನ ಮುಖ್ಯಮಂತ್ರಿಗಳಿಗೂ ಗಟ್ಟಿಯಾಗಿ ಹೇಳ್ತಕ್ಕಂಥ ಧ್ವನಿಯದು ಇವತ್ತು ನಮ್ಮೊಟ್ಟಿಗಿದೆ. ಬನ್ನಿ, ತಮ್ಮೆಲ್ಲರ ಪ್ರೀತಿಯ ಒಂದು ಫ್ಲಾಗ್ ಸಲ್ಯೂಟ್ ಮೂಲಕ ಅವರ ಮಾತುಗಳಿಗಾಗಿ ಬರಮಾಡಿಕೊಳ್ಳೋಣ. ಸರ್, I kindly request you to come on the dais. I request you to do the detective speech for us. ನಮಗೊಂದು ದಿಕ್ಸೂಚಿಯ ನುಡಿಗಳಿಗಾಗಿ ನಿಮ್ಮನ್ನ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಪ್ಲೀಸ್ ಸರ್, ದಯಮಾಡಿ ಬನ್ನಿ. ನಮಗಿರುವ ಕುಲ ಅದೇನೇನೆ, ಜಾತಿ ಅನ್ನೋದಲ್ಲ. ಹಾಗಾಗಿ ನಾನು ಈ ಸಮಾರಂಭಕ್ಕೆ ಬರಬೇಕು ಅಂತ ಹೇಳಿ ನಿಮ್ಮ ಸಂಘದ ಪದಾಧಿಕಾರಿಗಳು ನನ್ನನ್ನು ಕೇಳಿದಾಗ ನಾನು ಸಂತೋಷವಾಗಿ ಬಂದಿದ್ದೇನೆ. ಅದಕ್ಕೆ ಕಾರಣ ಆಗಲೇ ಹೇಳಿದ್ನಲ್ಲ, ನೀವು ಮೇಷ್ಟ್ರು, ನಾನು ಮೇಷ್ಟ್ರು. ಅಷ್ಟೇ ಅಲ್ಲ, ನನ್ನ ತಂದೆ ಪ್ರಾಥಮಿಕ ಶಾಲೆ ಮೇಷ್ಟ್ರಾಗಿದ್ರು. ಮೊದಲು ಅವರು ಕೂಲಿ ಮಠ ಕಲಿಸ್ತಾ ಇದ್ರು. ಕೂಲಿ ಮಠ ಅಂದ್ರೆ ಕೆಲವರಿಗೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಅವ್ರು 8ನೇ ತರಗತಿವರೆಗೂ ಓದಿದ್ರು, ಕೂಲಿ ಮಠದ ಮೇಷ್ಟ್ರಾಗಿದ್ರು. ಆಮೇಲೆ ಸರ್ಕಾರ ಅವರನ್ನ ಪ್ರಾಥಮಿಕ ಶಾಲೆ ಅಧ್ಯಾಪಕರನ್ನಾಗಿ ಮಾಡಿತು. ಹೀಗಾಗಿ ನನ್ನ ತಂದೆ ಪ್ರಾಥಮಿಕ ಶಾಲೆ ಮೇಷ್ಟ್ರು,
ನನ್ನ ಇಬ್ಬರು ಅಣ್ಣಂದಿರು ಹಿರಿಯ ಪ್ರಾಥಮಿಕ ಶಾಲೆ ಮೇಷ್ಟ್ರು. ನಾನು ಹೈಸ್ಕೂಲ್ ಮೇಷ್ಟ್ರ್ ಆಗಿದ್ದೆ, PUC ಮೇಷ್ಟ್ರ್ ಆಗಿದ್ದೆ, ಪದವಿ ಮೇಷ್ಟ್ರ್ ಆಗಿದ್ದೆ, MA ಮೇಷ್ಟ್ರ್ ಆಗಿದ್ದೆ, ಹೊಟ್ಟೆಪಾಡಿಗಾಗಿ ಪ್ರೈಮರಿ ಸ್ಕೂಲ್ ಮೇಷ್ಟ್ರು ಆಗಿದ್ದೆ. ಸೊ ಹಾಗಾಗಿ ಒಂದರ್ಥದಲ್ಲಿ ನಾನು ಪೂರ್ಣ ಪ್ರಮಾಣದ ಮೇಷ್ಟ್ರು ಅನ್ನುವಂಥ ಹೆಮ್ಮೆಯಿಂದ ನಿಮ್ಮ ಜೊತೆ ನಿಮ್ಮ ಹೋರಾಟಕ್ಕಾಗಿ ಬೆಂಬಲ ಕೊಡೋದಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಇದನ್ನು ನೋಡಿದರೆ ಬಹುಶಃ ಪ್ರಾಥಮಿಕ ಶಾಲೆ ಅಧ್ಯಾಪಕರು ಹಿಂದೆಂದೂ ಸೇರದೇ ಇರುವಷ್ಟರ ಮಟ್ಟಿಗೆ ಇಲ್ಲಿ ಅಸಂಖ್ಯಾತರು ಸೇರಿದ್ದಾರೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಈ ಒಗ್ಗಟ್ಟಿದೆಯಲ್ಲ, ಈ ಒಗ್ಗಟ್ಟು ದಯವಿಟ್ಟು ಮಾತು ಕೇಳಿಸ್ಕೊಳ್ಬೇಕು. ಬರೇ ಘೋಷಣೆಗಳಿಂದ ಸರ್ಕಾರ ಜಗ್ಗತ್ತೆ ಅಂತ ತಿಳ್ಕೊಂಡಿದ್ರೆ ತಪ್ಪು. ಅದು ಘೋಷಣೆಗಳಿಂದ ಸರ್ಕಾರ ಜಗ್ಗೋದಿಲ್ಲ, ಒಗ್ಗಟ್ಟಿನಿಂದ ಜಗ್ಗತ್ತೆ. ಹಾಗಾಗಿ ನಿಮ್ಮ ಈ ಒಗ್ಗಟ್ಟಿದೆಯಲ್ಲ, ಬಹುಶಃ ಇತ್ತೀಚಿನ ದಶಕಗಳಲ್ಲಿ ಪ್ರಾಥಮಿಕ ಶಾಲೆ ಅಧ್ಯಾಪಕರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೆರೆದಿರೋದನ್ನು ನಾನು ನೋಡಿರಲಿಲ್ಲ. ನಿಮ್ಮ ಬೇಡಿಕೆಗಳಿಗಾಗಿ ಇವತ್ತು ಇಲ್ಲಿ ನೆರೆದಿದ್ದೀರಿ. ನಿಮ್ಮ ಬೇಡಿಕೆಗಳು ಯಶಸ್ವಿಯಾಗಲಿ ಅಂತ ಹಾರೈಸ್ತೇನೆ. ಬಹಳ ಮುಖ್ಯವಾಗಿ ನಾನು ಹೇಳಬೇಕಾಗಿರೋದು, ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರಾಥಮಿಕ ಶಾಲೆ ಶಿಕ್ಷಕರಿದಾರಲ್ಲ, ಅವರು ಇಲ್ಲದೆ ಯಾರು ವಿಜ್ಞಾನಿ ಆಗೋಕ್ ಸಾಧ್ಯ ಇಲ್ಲ, ಯಾರು ಕವಿ ಆಗಕ್ ಸಾಧ್ಯ ಇಲ್ಲ, ಯಾರು ಪ್ರೊಫೆಸರ್ ಆಗಕ್ ಸಾಧ್ಯ ಇಲ್ಲ, ಯಾರು ವೈದ್ಯರಾಗಕ್ ಸಾಧ್ಯ ಇಲ್ಲ, ಯಾರು ಇಂಜಿನಿಯರ್ ಆಗಕ್ ಸಾಧ್ಯ ಇಲ್ಲ. ಹಾಗಾಗಿ ನಿಜವಾದ ತಳಪಾಯ ಅಂದ್ರೆ ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರಾಥಮಿಕ ಶಿಕ್ಷಕರು, ಇವರೇ ನಿಜವಾದ ತಳಪಾಯ. ನಿಮಗೆ ಒಂದು ಮಾತನ್ನ ಹಂಚ್ಕೊಳ್ಳಕ್ ಇಷ್ಟಪಡ್ತೀನಿ. ನಾನು ಪ್ರಾಥಮಿಕ ಶಾಲೆ ವಿದ್ಯಾರ್ಥಿ ಆಗಿದ್ದಾಗ, ಅಂದ್ರೆ 7ನೇ ತರಗತಿಯಲ್ಲಿದ್ದಾಗ ನನಗೆ ಪ್ರೋತ್ಸಾಹ ಕೊಟ್ಟಂತವರು ಅವಾಗ TY ನಾಗಭೂಷಣ್ ರಾವ್ ಅನ್ನೋಂಥ ಒಬ್ಬ ಅಧ್ಯಾಪಕರು. ಇವತ್ತು ಈ ವೇದಿಕೆ ಮೇಲೆ ನಿಂತ್ಕೊಂಡು ಈ ಅಸಂಖ್ಯಾತ ಜನರ ಎದುರಿಗೆ TY ನಾಗಭೂಷಣ್ ರಾವ್ ಅವರನ್ನ ನಾನು ಜ್ಞಾಪಿಸ್ಕೊಳ್ತಿದ್ದೀನಿ ಅಂದ್ರೆ ಅದು ಪ್ರಾಥಮಿಕ ಶಿಕ್ಷಕರಿಗೆ ಸಲ್ಲುವ ಗೌರವ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಆಗ ನಾನು ಕವಿ ಆಗ್ತೇನೆ, ಅದಾಗ್ತೇನೆ, ಸಾಹಿತಿ ಆಗ್ತೇನೆ ಅನ್ನುವಂಥ ಕಲ್ಪನೆ ಏನಿರ್ಲಿಲ್ಲ. ಒಂದು ಘಟ್ಟದಲ್ಲಿ ಯಾವುದೋ ಒಂದು ಪದ್ಯವನ್ನ ಅಕಸ್ಮಾತ್ ಬರೆದೆ. ನನ್ನ ಜೊತೆಯಲ್ಲಿ ಸಹಪಾಠಿ ಆಗಿದ್ದಂತಹ ಒಬ್ಬ ಸ್ನೇಹಿತ ಶಾಲೆ ಬಿಟ್ಟೋದ ಸಂದರ್ಭದಲ್ಲಿ, ಆಗ ರಾಜ್ಕುಮಾರ್ ಅವರು ಅಭಿನಯಿಸಿದ ಓಹಿಲೇಶ್ವರ ಅನ್ನೋ ಒಂದು ಸಿನಿಮಾ ಟೆಂಟಲ್ ನೋಡಿದ್ದೆ ನಾನು. ಆ ಸಿನಿಮಾದಲ್ಲಿ ದೇಹದಿಂದ ದೂರನಾದೆ ಏಕೆ ಆತ್ಮನೆ ಅಂತ ಒಂದು ಹಾಡು ಬರುತ್ತೆ. ಆಗ ನಾನು ಈ ಶಾಲೆಯಿಂದ ದೂರನಾದೆ ಏಕೆ ಗೆಳೆಯನೆ ಅಂತ ಒಂದು ಹಾಡು ಬರೆದೆ ನಾನು. ಇದು ನಾನು ಮೊದಲು ಬರೆದದ್ದು. ಅದನ್ನ ಓದಿದ TY ನಾಗಭೂಷಣ್ ರಾವ್ ಅನ್ನುವಂಥ ಒಬ್ಬ ಪ್ರಾಥಮಿಕ ಶಾಲೆ ಅಧ್ಯಾಪಕರು, ಹಿರಿಯ ಪ್ರಾಥಮಿಕ ಶಾಲೆ ಅಧ್ಯಾಪಕರು ನನಗೆ ಕೊಟ್ಟ ಪ್ರೋತ್ಸಾಹ ಇದೆಯಲ್ಲ, ಆ ಪ್ರೋತ್ಸಾಹ ಇಲ್ಲಿವರೆಗೆ ನನ್ನನ್ನು ತಂದು ನಿಲ್ಲಿಸಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗಾಗಿನೇ ಪ್ರಾಥಮಿಕ ಶಾಲೆಯ ಶಿಕ್ಷಣ ಮತ್ತು ಶಿಕ್ಷಕರು ಇಬ್ರು ಈ ದೇಶದ ನಮ್ಮ ಶಿಕ್ಷಣ ವ್ಯವಸ್ಥೆಯ ತಳಪಾಯ. ಈ ತಳಪಾಯ ಗಟ್ಟಿಯಾಗಿದ್ರೆ ಕಟ್ಟಡ ಕಟ್ಟೋದಕ್ಕೆ ಸಾಧ್ಯ. ಆದ್ದರಿಂದ ಸರ್ಕಾರ ಈ ತಳಪಾಯವನ್ನ ಭದ್ರಗೊಳಿಸಬೇಕು, ಅವರಿಗೆ ಬೇಕಾದಂತ ಸೌಲಭ್ಯಗಳನ್ನು ಕೊಡಬೇಕು. ಈ ತಳಪಾಯ ಇದೆಯಲ್ಲ, ಈ ತಳಪಾಯಕ್ಕೆ ಯಾವತ್ತೂ ಅಪಾಯವನ್ನ ಮಾಡಬಾರದು, ಸಹಾಯವನ್ನ ಮಾಡಬೇಕು. ತಳಪಾಯಕ್ಕೆ ಅಪಾಯವನ್ನ ಮಾಡದೆ ಸಹಾಯವನ್ನ ಮಾಡಬೇಕು ಅನ್ನುವಂತಹ ಹಕ್ಕೊತ್ತಾಯವನ್ನ ನಾವೆಲ್ಲ ಇವತ್ತು ಮಂಡಿಸಬೇಕು. ಹಾಗಾಗಿ ಪ್ರಾಥಮಿಕ ಶಾಲೆಗೆ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಣಕ್ಕೆ ಶಿಕ್ಷಕರಿಗೆ ಮಾಡುವ ಸೌಲಭ್ಯ ಅಥವಾ ಅನುಕೂಲ ಇದೆಯಲ್ಲ, ಅದು ರಿಯಾಯಿತಿ ಅಲ್ಲ, ಅದು ಈ ಶಿಕ್ಷಣ ವ್ಯವಸ್ಥೆಗೆ ಬೇಕಾಗಿರ್ತಕ್ಕಂಥ ದೊಡ್ಡ ತಳಪಾಯವನ್ನ ಉಂಟು ಮಾಡತಕ್ಕಂಥದ್ದು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ನನಗೆ ಈ ಸಂದರ್ಭದಲ್ಲಿ ಕುವೆಂಪು ಅವರ ಒಂದು ಪದ್ಯ ನೆನಪಿಗೆ ಬರುತ್ತೆ. ಅವರು ಒಂದ್ ಕಡೆ ಹೇಳ್ತಾರೆ, ಹೂವಿನ ಸೊಬಗನು ನೋಡುತ್ತಾನೇನು ಕೋಮಲವೆನ್ನುತ್ತ ಮುತ್ತಿಡುವೆ, ಹೂವಿನ ಪೆಪ್ಪಿಗೆ ಬಾಳನು ಕೊಟ್ಟ ಮೊಳಕೆಯ ಗೋಳನು ನೀನರಿಯೇ ಅಂತ. ಈ ಹೂವನ್ನ ನೋಡ್ತೇವೆ, ಬಹಳ ಚೆನ್ನಾಗಿದೆ ಅಂತ ಆನಂದ ಪಡ್ತೇವೆ. ಆದ್ರೆ ಅದು ಹೂವಾಗದಕ್ಕೆ ಮುಂಚೆ ಏನಾಗಿತ್ತು ಅಂತಾನೆ ಮೊಳಕೆ ಆಗಿತ್ತು. ಆ ಮೊಳಕೆ ತನ್ನ ಬಾಳನ್ನೇ ಕೊಟ್ಟು ಹೂವನ್ನಾಗಿ ಪರಿವರ್ತಿಸುತ್ತೆ. ಆ ಮೊಳಕೆಗಳೇ ನೀವು. ಮುಂದೆ ಬಂದಂತವರಿದಾರಲ್ಲ, ಅವರೆಲ್ಲ ಹೂವುಗಳು. ಬರೀ ಹೂವನ್ನ ನೋಡ್ಬಿಟ್ಟು ನಾವು ಮೊಳಕೆ ಗೋಳನ್ನ ಮರೆಯೋದಿದೆಯಲ್ಲ, ಅದು ತಪ್ಪು. ಆ ಕಾರಣದಿಂದಲೇ ಕರ್ನಾಟಕದ ಸರ್ಕಾರ ನಿಮ್ಮ ಬೇಡಿಕೆಗಳನ್ನ ಚಾಚು ತಪ್ಪದೆ ಈಡೇರಿಸಬೇಕು ಅನ್ನುವಂತ ಹಕ್ಕೊತ್ತಾಯವನ್ನ ನಿಮ್ಮೆಲ್ಲರ ಎದುರುಗಡೆ ಮಂಡಿಸೋದಕ್ಕೆ ನಾನು ಇಷ್ಟಪಡ್ತೇನೆ. ನಿಮ್ಮ ಬೇಡಿಕೆಗಳು ಈಡೇರಿಸದೇ ಇರುವಂತವೇನಲ್ಲ.
ನಿಜ ಹೇಳೋದಾದರೆ ಈಗ ಸೇವಾ ನಿರತರಾಗಿರ್ತಕ್ಕಂತಹ ಪದವೀಧರ ಶಿಕ್ಷಕರಿಗೆ ಪದವೀಧರ ಶಿಕ್ಷಕರು ಅಂತ ಪದನಾಮೀಕರಣ ಮಾಡಿ ಅವರನ್ನ ಎಲ್ಲಿ ಅಧ್ಯಾಪನ ಮಾಡಬೇಕು ಅಲ್ಲಿಗೆ ನೇಮಿಸಿ ಅನ್ನುವಂತ ಒಂದು ಬೇಡಿಕೆ ಇದೆ. ಬೇರೆಯವರನ್ನ ಪದವೀಧರ ಶಿಕ್ಷಕರು ಅಂತ ನೀವು ಪದನಾಮೀಕರಣ ಮಾಡೋದಾದ್ರೆ ಇಲ್ಲಿಗಾಗಲೇ ಕೆಲಸ ಮಾಡ್ತಾ ಇರುವಂತ ಸುಮಾರು 30-40 ಸಾವಿರ ಅಧ್ಯಾಪಕರು ಪದವೀಧರ ಶಿಕ್ಷಕರು ಏನಿದ್ದಾರೆ ಅವರಿಗೆ ಪದವೀಧರ ಶಿಕ್ಷಕರು ಅಂತ ಕರೆಯೋದ್ರಲ್ಲಿ ತಪ್ಪೇ ಇಲ್ಲ. ಅದರಲ್ಲಿ ಆ ಕೆಲಸವನ್ನ ಸರ್ಕಾರ ಮಾಡೋದಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಬೇಕಾಗಿರೋದಿಲ್ಲ. ಪದನಾಮೀಕರಣ ಮಾಡೋದಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಬೇಕಾಗೋದಿಲ್ಲ. ಆದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸರಿಯಾದ ನಿಯಮಾವಳಿಗಳನ್ನು ರೂಪಿಸಬೇಕು ಅಷ್ಟೇನೆ. ಈ ಬೇಡಿಕೆ ಇದೆಯಲ್ಲ ಅತ್ಯಂತ ನ್ಯಾಯವಾದ್ದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅದು ಯಾರಿಗೂ ನ್ಯಾಯ ಮಾಡೋದಿಲ್ಲ. ಇನ್ನು 2017ರಲ್ಲಿ ಬಂದಂತಹ ವೃಂದ ಮತ್ತು ನೇಮಕಾತಿ ನಿಯಮಾವಳಿ ಇದೆಯಲ್ಲ ಅದನ್ನ ಪೂರ್ವಾನ್ವಯ ಮಾಡುವುದರ ಮುಖಾಂತರವಾಗಿ ಅವತ್ತಿನ ಸರ್ಕಾರ ತಪ್ಪು ಮಾಡುತ್ತದೆ. ಆ ಪೂರ್ವಾನ್ವಯ ಮಾಡಿದ್ರಿಂದ ಅನೇಕ ಅಧ್ಯಾಪಕರಿಗೆ, ಪ್ರಾಥಮಿಕ ಶಾಲೆ ಅಧ್ಯಾಪಕರಿಗೆ ಅನ್ಯಾಯ ಆಯಿತು. ಅದನ್ನ ಪೂರ್ವಾನ್ವಯ ಮಾಡಬಾರದು. 2017ರ ನಂತರದಲ್ಲಿ ಯಾರ್ಯಾರು ನೇಮಕಾತಿಗೊಂಡ್ರು ಅವರಿಗೆ ಮಾತ್ರ ಅನ್ವಯಿಸಬೇಕು ಅನ್ನುವಂಥ ಬೇಡಿಕೆ ಸಹ ಬಹಳ ಮುಖ್ಯವಾದ. ಇದರಿಂದ ಏನಾಗುತ್ತೆ, ಅವರು ಪೂರ್ವಾನ್ವಯ ಮಾಡಿದ್ರಿಂದ ಯಾರು 1ರಿಂದ 7ನೇ ತರಗತಿಯವರೆಗೆ ಪಾಠ ಮಾಡೋದಕ್ಕಾಗಿ ನೇಮಕಾತಿ ಹೊಂದಿದ್ರೋ ಆ ಅಧ್ಯಾಪಕರುಗಳಿಗೆಲ್ಲ ಹಿಂಬಡ್ತಿ ಆಯಿತು. 1ರಿಂದ 5ನೇ ತರಗತಿವರೆಗೆ ಪಾಠ ಮಾಡಿ ಅಂತ. ಯಾವುದೇ ಒಂದು ಸರ್ಕಾರ ಮುಂಬಡ್ತಿ ಮಾಡಬೇಕೆ ಹೊರತು ಹಿಂಬಡ್ತಿ ಮಾಡಬಾರದು. ಹಿಂಬಡ್ತಿ ಮಾಡೋದಿದೆಯಲ್ಲ ಅದು ಮಹಾ ಅನ್ಯಾಯ. ಅದು ಮುಂಬಡ್ತಿ ಮಾಡೋದು ಪರಮ ನ್ಯಾಯ. ಅದು ಹಾಗಾಗಿ ಹಿಂಬಡ್ತಿ ಮಾಡಿದ್ದನ್ನ ತಪ್ಪಿಸ್ಬೇಕು ಅನ್ನುವಂಥ ಬೇಡಿಕೆ ಸಹ ಬಹಳ ನ್ಯಾಯಯುತವಾದದ್ದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಆ ಹಿಂಬಡ್ತಿ ಆಗಿರೋದನ್ನ ತಪ್ಪಿಸ್ಬೇಕು ಅಂತಂದ್ರೆ ನಿಮ್ಮ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ ತಿದ್ದುಪಡಿಯನ್ನ ತರಬೇಕು. ಸಂವಿಧಾನವೇ ನಮಗೆ ತಿದ್ದುಪಡಿ ಅವಕಾಶಗಳನ್ನು ಕೊಟ್ಟಿದೆ. ಡಾಕ್ಟರ್ ಅಂಬೇಡ್ಕರ್ ಅವರು ರಚಿಸಿಕೊಟ್ಟಂತಹ ಸಂವಿಧಾನ ಆಯಾ ಕಾಲಕ್ಕೆ ಅನುಗುಣವಾಗಿರ್ತಕ್ಕಂಥ ನ್ಯಾಯೋಚಿತವಾಗಿರ್ತಕ್ಕಂತಹ ಅಂಶಗಳನ್ನ ಸೇರಿಸುವುದಕ್ಕೆ ಸಂವಿಧಾನವೇ ಅವಕಾಶ ಕೊಟ್ಟಿರುವಾಗ ಯಾವುದೋ ಒಂದು ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಬದಲಾಯಿಸೋದು ಕಷ್ಟ ಅಂತ ಹೇಳಿದ್ರೆ ಅದು ನಂಬೋದಕ್ಕೆ ಸಾಧ್ಯ ಇಲ್ಲ. ಆ ಕೆಲಸವನ್ನು ಸರ್ಕಾರ ಮಾಡಲೇಬೇಕು. ಇನ್ನು ಸಹ ಶಿಕ್ಷಕರ ಸೇವಾ ಜ್ಯೇಷ್ಠತೆಯನ್ನ ಅನುಸರಿಸಿ ಅವರ ಸೇವಾ ಜ್ಯೇಷ್ಠತೆಯ ಆಧಾರದ ಮೇಲೆ ಅವರನ್ನ ಮುಖ್ಯೋಪಾಧ್ಯಾಯರನ್ನಾಗಿ ಮಾಡಬೇಕು ಅನ್ನುವಂತ ಒಂದು ಬೇಡಿಕೆ. ಇದು ನ್ಯಾಯವಾದದ್ದೇನೆ. ಯಾಕೆಂದ್ರೆ ಸೇವಾ ಜ್ಯೇಷ್ಠತೆ ಇದೆಯಲ್ಲ, ಅನುಭವ ಇದೆಯಲ್ಲ, ಇದು ಬಹಳ ಮುಖ್ಯವಾದ್ದು. ನಿಜ, ಕೆಲವರು ಬೇಗ ಸೇರ್ಕೋತಾರೆ, ಕೆಲವರಿಗೆ ಕಡಿಮೆ ಸೇವಾನುಭವ ಇರುತ್ತೆ. ಅವರಿಗಾಗಲೇ ಅನೇಕರು ಮುಖ್ಯೋಪಾಧ್ಯಾಯರಾಗಿರೋದು ಉಂಟು ಅಂತ ನಾನು ಕೇಳಿದ್ದೇನೆ. ಆದರೆ ಸೇವಾ ಜ್ಯೇಷ್ಠತೆಯ ಮೇಲೆಯೇ ಮುಖ್ಯೋಪಾಧ್ಯಾಯ ಹುದ್ದೆಯನ್ನು ಕೊಡಬೇಕು ಅನ್ನೋದು ಹಿಂದೆ ಇತ್ತು. ಅದನ್ನ ಮತ್ತೆ ತರಬೇಕು ಅನ್ನೋಂಥ ಬೇಡಿಕೆ ಇದೆಯಲ್ಲ, ಇದು ನ್ಯಾಯಯುತವಾದಂಥ ಬೇಡಿಕೆ. ಇಷ್ಟೆಲ್ಲ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಸರ್ಕಾರಕ್ಕಾಗಬಹುದಾದಂಥ ಖರ್ಚು ಅದರ ಬಜೆಟ್ ಅನ್ನು ನೋಡಿದ್ರೆ ಬಹಳ ಕಡಿಮೆ. 3,71,000 ಕೋಟಿ ರೂಪಾಯಿಗಳ ಬಜೆಟ್ ನಲ್ಲಿ 9-10 ಕೋಟಿ ಖರ್ಚು ಮಾಡೋದಿದೆಯಲ್ಲ, ಅದು ಬಹಳ ದೊಡ್ಡ ವಿಷಯ ಅಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಯಾಕೆ ಇವೆಲ್ಲ ಆಗ್ತಿದೆ ಅಂತಂದ್ರೆ ಸರ್ಕಾರ ಅನೇಕ ಗ್ಯಾರಂಟಿಗಳನ್ನು ಕೊಟ್ಟಿದೆ. ನಮ್ಗೆ ಗ್ಯಾರಂಟಿಗಳನ್ನು ಕೊಡೋದನ್ನ ನಾನು ವಿರೋಧಿಸೋದಿಲ್ಲ. ಬಡವರಿಗೆ ಸಹಾಯ ಮಾಡೋದನ್ನ ನಾನು ಯಾವತ್ತೂ ಬಿಟ್ಟಿ ಭಾಗ್ಯ ಅಂತ ಕರೆದು ಬಡವರಿಗೆ ಅವಮಾನ ಮಾಡೋದಿಲ್ಲ. ನಾನು ಅವನ ಬಿಟ್ಟಿ ಭಾಗ್ಯ ಅಂತ ಭಾವಿಸ್ಬೇಕಾಗಿಲ್ಲ. ಆದರೆ ಶಿಕ್ಷಣ ಕ್ಷೇತ್ರವನ್ನು ಗ್ಯಾರಂಟಿ ಪಟ್ಟಿಗೆ ಸೇರಿಸಬೇಕು ಸರ್ಕಾರ. ಶಿಕ್ಷಣ ಕ್ಷೇತ್ರ ಇದೆಯಲ್ಲ, ಇದು ಗ್ಯಾರಂಟಿ ಪಟ್ಟಿಗೆ ಸೇರಿಸಲೇಬೇಕಾಗಿರ್ತಕ್ಕಂಥ ಒಂದು ಕ್ಷೇತ್ರ. ಆಗ ಇದರ GDPಯಲ್ಲಿ ಬಹುಪಾಲನ್ನ ಅಥವಾ ಯೋಗ್ಯವಾದಂತಹ ಪಾಲ ಇದೆಯಲ್ಲ ಅದನ್ನ ಶಿಕ್ಷಣಕ್ಕೆ ನಾವು ವಿನಿಯೋಗಿಸಬಹುದು. ಇದು ಕೊಠಾರಿ ಆಯೋಗದ ಕಾಲದಿಂದ ಇರತಕ್ಕಂತಹ ಬೇಡಿಕೆ. ಆದರೆ ಯಾವುದೇ ಸರ್ಕಾರಗಳು ಶಿಕ್ಷಣ ಕ್ಷೇತ್ರವನ್ನ ಆದ್ಯತೆಯ ಕ್ಷೇತ್ರವನ್ನಾಗಿ ಪರಿಗಣಿಸಿಲ್ಲ ಅನ್ನೋದನ್ನೇ ಈ ದೇಶದ ದೊಡ್ಡ ದುರಂತ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಶಿಕ್ಷಣ ಕ್ಷೇತ್ರವನ್ನು ನೀವು ಗ್ಯಾರಂಟಿಗೆ ಸೇರಿಸಿ, ಮೂಲ ಸೌಕರ್ಯಗಳನ್ನು ಒದಗಿಸಿಕೊಡಿ. ಇವತ್ತು 6,000ಕ್ಕಿಂತ ಬಹುಶಃ 6,500ಕ್ಕಿಂತ ಹೆಚ್ಚು ಏಕೋಪಾಧ್ಯಾಯ ಶಾಲೆಗಳಿವೆ. 2,000 ಶಾಲೆಗಳು ಮುಚ್ಚೋ ಸ್ಥಿತಿಲಿವೆ. ಸರ್ಕಾರಿ ಶಾಲೆಗಳು ಪ್ರಬಲವಾಗ್ತಿಲ್ಲ ಅಂತ ಹೇಳ್ತಿದ್ದೇವೆ. ಆದ್ರೆ ನಾನು ಸಚಿವರ ಜೊತೆ ಮಾತಾಡಿದ ಸಂದರ್ಭದಲ್ಲಿ ಸಚಿವರೇ ಒಪ್ಪಿಕೊಂಡ್ರು, 95% ಸರ್ಕಾರಿ ಶಾಲೆ ಅಧ್ಯಾಪಕರು ಅತ್ಯಂತ ಅರ್ಹತೆ ಮತ್ತು ಯೋಗ್ಯರಿದ್ದಾರೆ ಅಂತ ಹೇಳಿದ್ರು ಅವರು. ನಾನು ಅವ್ರಿಗೆ ಹೇಳಿದೆ, ಈ ಯೋಗ್ಯರಿಗೆ ಯಾಕೆ ಸ್ವಾಮಿ ಸರಿಯಾದ ಯೋಗ್ಯವಾದ ನ್ಯಾಯ ಕೊಡಲ್ಲ ಅಂತ ಕೇಳಿದೆ ನಾನು.
ಅವ್ರ ಜೊತೆ ನಾನು ಮಾತಾಡಿದೆ. ನೀವು ನಿಮ್ಮ ಸ್ನೇಹಿತರು ಬಂದು ನನ್ನನ್ನು ಭೇಟಿ ಮಾಡಿ ಹೋದ ನಂತರದಲ್ಲಿ ಅವರು ಇವತ್ತು ಶಿವಮೊಗ್ಗದಲ್ಲಿದ್ದಾರೆ ಮತ್ತು ತುಮಕೂರಿಗೆ ಬರ್ತಾ ಇದ್ದಾರೆ. ಅವ್ರ ಜೊತೆ ದೂರವಾಣಿ ಮುಖಾಂತರ ಮಾತಾಡಿದೆ. ಅವರು ನಿಮ್ಮ ಬೇಡಿಕೆಗಳ ಬಗ್ಗೆ ಸಕಾರಾತ್ಮಕವಾಗಿದ್ದೇನೆ, ಅದನ್ನು ಏನಾದರೂ ಮಾಡಿ ಪರಿಹರಿಸ್ತೇನೆ ಅನ್ನುವಂಥ ಮಾತನ್ನೂ ಸಹ ನನಗೆ ಹೇಳಿದ್ದಾರೆ. ಬಹುಶಃ ಅವರು ಸಾಯಂಕಾಲದೊಳಗಡೆ ಒಂದು ವೇಳೆ ಇದೇ ವೇದಿಕೆಗೆ ಬಂದು ಆ ಮಾತನ್ನು ಹೇಳಿದ್ರೆ ಇನ್ನೂ ಒಳ್ಳೆಯದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಆದರೆ ನಾನು ಏನು ಹೇಳಕ್ ಹೊರಟೆ ಅಂತಂದ್ರೆ, ಶಿಕ್ಷಣ ಕ್ಷೇತ್ರದ ನಿರ್ಲಕ್ಷ್ಯವೇ ಇಲ್ಲಿವರೆಗಿನ ಈ ಸಮಸ್ಯೆಗಳಿಗೆ ಕಾರಣ. ವಿಶೇಷವಾಗಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇದೆಯಲ್ಲ, ಇದು ಬಹಳ ಮುಖ್ಯವಾದ್ದು. ಮೂಲ ಸೌಕರ್ಯಗಳನ್ನ ಸರಿಯಾಗಿ ಒದಗಿಸಿಕೊಟ್ಟಿಲ್ಲ. ಸರಿಯಾದ ಸಂದರ್ಭದ ಒಳಗಡೆ ಉಪನ್ಯಾಸಕ ಅಧ್ಯಾಪಕರನ್ನ ನೇಮಕಾತಿ ಮಾಡಿಲ್ಲ. 53,700 ಹುದ್ದೆಗಳ ಖಾಲಿ ಇವೆ. ಅದರಲ್ಲಿ ಅನೇಕರನ್ನ ಅತಿಥಿ ಅಧ್ಯಾಪಕರು ಅಂತ ತಗೊಂಡಿದ್ದಾರೆ. ಅತಿಥಿ ಅಧ್ಯಾಪಕರು ಅಂದ್ರೆ ಬನ್ನಿ, ನೀವು ಕಾಫಿ ಕುಡೀರಿ, ತಿಂಡಿ ತಿನ್ನಿ, ವಾಪಸ್ ಹೋಗಿ ಅಂತ, ಇಲ್ಲೇ ಇರಿ ಅಂತ ಅಲ್ಲ ಅವರು. ಸೊ ಹಾಗಾಗಿ ಕಾಯಂ ಅಧ್ಯಾಪಕರನ್ನು ನೇಮಕ ಮಾಡಬೇಕು, ಮೂಲ ಸೌಕರ್ಯಗಳನ್ನು ಒದಗಿಸಿಕೊಡ್ಬೇಕು, ಆದ್ಯತೆ ಕೊಡಬೇಕು, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣಕ್ಕೆ ಬೇಕಾದಂತ ಗಟ್ಟಿ ತಳಪಾಯವನ್ನು ಹಾಕಬೇಕು. ಅದಕ್ಕಾಗಿ ಬಜೆಟ್ನ ಅಗತ್ಯವಾದಂತಹ ಪಾಲನ್ನ ಸರ್ಕಾರ ಮೀಸಲಾಗಿಡಬೇಕು. ಈ ಮುಖಾಂತರ ಶಿಕ್ಷಣ ಕ್ಷೇತ್ರವನ್ನು ಒಂದು ಗ್ಯಾರಂಟಿ ಕ್ಷೇತ್ರವನ್ನಾಗಿ ಪರಿಗಣಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡಕ್ಕೆ ಇಷ್ಟಪಡ್ತೇನೆ. ಅಷ್ಟೇ ಅಲ್ಲ, ಈ ಎಲ್ಲ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸಬೇಕು ಅಂತ ನಿಮ್ಮ ಮುಂದೆ ನಾನು ಒತ್ತಾಯ ಮಾಡ್ತೇನೆ. ಈಗ ಪುಟ್ಟಣ್ಣವರಿದ್ದಾರೆ, ನಿರಂಜನಾರಾಧ್ಯ ಇದ್ದಾರೆ, ಹಿಂದಿನ ಅಧ್ಯಕ್ಷರುಗಳಿದ್ದಾರೆ, ಪದಾಧಿಕಾರಿಗಳಿದ್ದಾರೆ. ಎಲ್ಲರೂ ಸೇರಿ ನಾವು ಮತ್ತೆ ಸಚಿವರನ್ನ ಭೇಟಿ ಮಾಡೋಣ, ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋಣ, ನಮ್ಮ ಹಕ್ಕೊತ್ತಾಯವನ್ನ ಮಂಡಿಸೋಣ. ಹಕ್ಕೊತ್ತಾಯವನ್ನ ಮಂಡಿಸಿ ಈ ನಿಮ್ಮ ಬೇಡಿಕೆಗಳು, ನ್ಯಾಯಯುತವಾದಂತಹ ಬೇಡಿಕೆಗಳು ಈಡೇರೋ ತರದ ಒಂದು ಪರಿಹಾರವನ್ನ ನಾವು ಕಂಡುಹಿಡಿಯಲೇಬೇಕಾಗಿದೆ. ಇದರ ಮುಖಾಂತರವಾಗಿ ಶಿಕ್ಷಕರಿಗೆ ಸಲ್ಲಬೇಕಾದಂತ ನ್ಯಾಯವನ್ನು ಒದಗಿಸಿಕೊಡ್ಬೇಕಾಗಿದೆ. ಇದರ ಜೊತೆಗೆ ಒಂದು ಮಾತನ್ನ ನಾನು ಹೇಳಕ್ ಇಷ್ಟಪಡ್ತೇನೆ. ಶಿಕ್ಷಕರು ಹೇಗಿದ್ದಾರೆ ಅಂದರೆ ನಮ್ಮ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಅವರಿಗೆ ಏನಾದರೂ ಧಕ್ಕೆ ಬಂದಾಗ ಮಾತ್ರ ಬೀದಿಗೆ ಬರ್ತಾರೆ. ಆದರೆ ಶಿಕ್ಷಕರಿಗೆ ಧಕ್ಕೆ ಬಂದಾಗ ಬೀದಿಗೆ ಬರುವುದು ಅಷ್ಟೇ ಅಲ್ಲ, ಶಿಕ್ಷಣಕ್ಕೆ ಧಕ್ಕೆ ಬಂದಾಗಲೂ ನೀವು ಬೀದಿಗೆ ಬರಬೇಕು. ಶಿಕ್ಷಣಕ್ಕೆ ಧಕ್ಕೆ ಬಂದಾಗಲೂ ನೀವು ಬೀದಿಗೆ ಬಂದ್ರೆ ಆಗ ನಿಜವಾದ ಮೇಷ್ಟ್ರುಗಳು ನಾವು ಅಂತ ನಾನು ಬಹಳಷ್ಟು ಸರಿ ಹೇಳ್ತಿರ್ತೇನೆ. ಮತ್ತೆ ಅದನ್ನ ನಾನು ಪುನರಾವರ್ತನೆ ಮಾಡಿದ್ರು ಪರವಾಗಿಲ್ಲ, ಇಲ್ಲಿರೋರು ಆಗಲೇ ಕೇಳಿರ್ತಾರೆ ಈ ಮಾತನ್ನ. ಪ್ರೊಫೆಸರ್ಗಳಿದಾರಲ್ಲ ಅವರು ಜಾಸ್ತಿ ಆಗಿದ್ದಾರೆ ನಮ್ಮಲ್ಲಿ, ಮೇಷ್ಟ್ರುಗಳು ಕಡಿಮೆ ಆಗಿದ್ದಾರೆ ಅಂತ. ಮೇಷ್ಟ್ರು ಅನ್ನೋದಿದೆಯಲ್ಲ, ಇವತ್ತು ನಾನು ಟಿ.ವೈ. ನಾಗಭೂಷಣ ರಮೇಶ್ ಯಾಕೆ ಜ್ಞಾಪಿಸ್ಕೊಂಡೆ ನಾನು, ಅಥವಾ ನನ್ನ ಪ್ರಾಥಮಿಕ ಶಾಲೆ ಶಿಕ್ಷಕರನ್ನು ಯಾಕೆ ಇವತ್ತು ಜ್ಞಾಪಿಸ್ಕೊಳ್ತೇನೆ? ಅವರಿಗೆ ನನಗೆ ಅಕ್ಷರ ಕಲಿಸದೇ ಇದ್ದಿದ್ರೆ, ನನಗೆ ಪ್ರೋತ್ಸಾಹ ಕೊಡದೇ ಇದ್ದಿದ್ರೆ, ನನಗೆ ಬೆನ್ ತಟ್ಟದೇ ಇದ್ದಿದ್ರೆ ನಾನು ಮುಂದಕ್ಕೆ ಬರಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ತಳಪಾಯ ಹಾಕಿ ಕೊಟ್ಟವರನ್ನ ಮರೆತು ಬಿಟ್ಟು ಮೇಲ್ ಗೋಪುರ ಕಟ್ಟಿದವರನ್ನು ಮಾತ್ರ ಜ್ಞಾಪಿಸಿಕೊಳ್ಳೋದು ಅನ್ಯಾಯ. ಆದ್ರಿಂದ ನಿಮ್ಮನ್ನ ಜ್ಞಾಪಿಸಿಕೊಳ್ಬೇಕು ಅನ್ನೋದು ಒಂದು. ಜೊತೆಗೆ ನಾವೆಲ್ಲ ಕೆಲಸ ಮಾಡ್ತಿರೋ ಶಿಕ್ಷಣ ಕ್ಷೇತ್ರ ಇದೆಯಲ್ಲ, ಅದರ ಒಳಿತಿಗಾಗಿಯೂ ಸಹ ನಾವು ಹೋರಾಟಗಳನ್ನು ಕಟ್ಟಬೇಕಾಗಿರುತ್ತೆ. ಶಿಕ್ಷಕರ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು, ಶಿಕ್ಷಣದ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು. ಈ ಎರಡೂ ಬಹಳ ಮುಖ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಈ ಮಾತುಗಳನ್ನು ಹೇಳ್ತಾ ನಾನು ಆಗಲೇ ಹೇಳ್ತಾ ಇದ್ದೆ, ಮೇಷ್ಟ್ರು ಅನ್ನೋದು ಇದೆಯಲ್ಲ, ಈಗ ನಾವು ಸ್ಥಾನಮಾನ ಅಂತೀವಿ. ಪ್ರೊಫೆಸರ್ ಅನ್ನೋದು ಮಾನ, ಸ್ಥಾನ. ಮೇಷ್ಟ್ರು ಅನ್ನೋದು ಮಾನ. ಹಾಗಾಗಿ ಇಲ್ಲಿರುವ ನೀವೆಲ್ಲರೂ ಮಾನವಂತರು ಅಂತ ನನ್ನ ತಿಳುವಳಿಕೆ. ಮಾನವಂತರ ಈ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸಬೇಕು ಅನ್ನೋ ಹಕ್ಕೊತ್ತಾಯವನ್ನ ನಾವೆಲ್ಲ ಸೇರಿ ಬರೋಣ. ಸಚಿವರನ್ನ ನಾನು ಭೇಟಿ ಮಾಡ್ತೀನಿ ಅಂತ ಸಚಿವರು ನನಗೆ ದೂರವಾಣಿ ಮುಖಾಂತರ ಆಶ್ವಾಸನೆ ಕೊಟ್ಟಿದ್ದಾರೆ ಮತ್ತು ಇದಕ್ಕೆ ಪರಿಹಾರವನ್ನು ಹುಡುಕ್ತೀನಿ ಅಂತ ಹೇಳಿದ್ದಾರೆ. ಅದು ಅವರು ನನಗೆ ಹೇಳಿರೋದು, ಆದ್ರೆ ನಿಮಗೆ ಹೇಳಬೇಕು. ನನಗೆ ಹೇಳಿರೋದು ಮುಖ್ಯ ಅಲ್ಲ, ನಿಮಗೆ ಆ ಮಾತನ್ನ ಹೇಳಬೇಕಾಗಿದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡೋದಕ್ಕಾಗಿ ನೀವು ಎಲ್ಲಿ ಕರೀತೀರಿ ಅಲ್ಲಿ ಬರೋದಕ್ಕೆ ನಾನು ನನ್ನ ಸ್ನೇಹಿತರು ಸಿದ್ಧ ಇದ್ದೇವೆ ಅಂತ ಹೇಳ್ತಾ, ನಿಮ್ಮ ಹೋರಾಟ ಯಶಸ್ವಿಯಾಗಲಿ ಮತ್ತು ಯಶಸ್ವಿ ಆಗೇ ಆಗತ್ತೆ ಅನ್ನೋ ಭರವಸೆಯೊಂದಿಗೆ ನನ್ನ ಆಶಯದ ನುಡಿಗಳನ್ನು ಮುಗಿಸ್ತೇನೆ. ಕೇಳಿದ ನಿಮಗೆಲ್ಲ ನಮಸ್ಕಾರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.